ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ಇವತ್ತು ಬೆಳಿಗ್ಗೆನೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಗುರು. ಮಣ್ಣಿನ ಅಸ್ತ್ರ ಅಂತ. ಅದರಲ್ಲಂತೂ ಜಗಳ ಜಂಜಾಟ ಜೋರಾಗೇ ಇರುತ್ತೆ. ನಿನ್ನೆ ಎಪಿಸೋಡು ಹೋಲಿಸ್ಕೊಂಡ್ರೆ ಈ ಮೋಕ್ಷಿತನ್ನ ಯುವರಾಣಿ ಮಾಡಿದ್ದೆ ಸ್ವಲ್ಪ ಮಂಜಣ್ಣಿಗೆ ಮತ್ತೆ ಗೌತಮಿಗೆ ಸಿಕ್ಕಾಪಟ್ಟೆ ಉರಿ ಅಂತೂ ಬಿದ್ದಿದೆ ಅಂತ ನೋಡಿದ್ರೇ ಗೊತ್ತಾಗೋಗುತ್ತೆ. ಮತ್ತೆ ಇಲ್ಲಿ ಮಂಜಣ್ಣ ಮಾಡಿದ್ದು ಒಂದು ಸ್ವಲ್ಪ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಶಿಶಿರ್ನ ಆಗಿರ್ಬೋದು, ಹನುಮಂತನಾಗಿರ್ಬೋದು, ಎಸ್ತಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತಿನ ಪ್ರೋಮೋ ಬಂದ್ಬಿಟ್ಟು ಆ ಮಣ್ಣಿನ ಅಸ್ತ್ರನ, ಆ ಮಣ್ಣನ್ನು ಉಂಡೆ ಏನು ಬೀಳುತ್ತೆ ಆ ಪಿರಂಗಿ ಥರ ಮಾಡಿದ್ದಾರೆ, ಅದರಲ್ಲಿ ಬೀಳೋ ಉಂಡೆನ ಎತ್ಕೊಂಡೋಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದನ್ನು ಮನೆ ಕಟ್ಟೋ ಥರನೋ ಏನೋ ಒಂದು ಕೊಟ್ಟಿದ್ದಾರೆ. ಅದರಲ್ಲಂತೂ ಸಿಕ್ಕಾಪಟ್ಟೆ ಜೋರು ಜಗಳ ಅಂತೂ ಆಗ್ತಿದೆ. ಮತ್ತು ಇಲ್ಲಿ ಪ್ಲಸ್ ಪಾಯಿಂಟ್ ಯಾರ್ಯಾರಿಗೆ ಸಿಗುತ್ತೆ ಅಂದರೆ ಧನರಾಜ್ ಅವರು ಮತ್ತು ಶಿಷ್ಯರಿಗೆ ಇದು ಪ್ಲಸ್ ಪಾಯಿಂಟು. ಅವ್ರು ಯಾವುದೇ ಫಿಸಿಕಲ್ ಟಾಸ್ಕಲ್ಲಿ ಅವರು ಕಾಣಿಸ್ಕೊಂಡಿಲ್ಲ. ಈ ಒಂದು ಫಿಸಿಕಲ್ ಟಾಸ್ಕಲ್ಲಿ ಅವರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್ ಸಿಗೋ ಥರನೇ ಅನ್ನಿಸ್ತಾ ಇದೆ. ಶಿಶಿರ್ಗಂತೂ ಯಾವುದೇ ಫಿಸಿಕಲ್ ಟಾಸ್ಕಲ್ಲಿ ಇರಲಿಲ್ಲ. ಧನರಾಜು ಅಷ್ಟೇ. ಅವ್ರಿಗೊಂದು ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆಲ್ರೆಡಿ ರಜತ್ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಜೋರು ಜಗಳ ಶುರುವಾಗಿದೆ. ಇದರಿಂದ ಏನಪ್ಪ ಅಂದರೆ ಆಲ್ರೆಡಿ ಹೊಡಿ ತಲೆ ಹೊಡಿತೀನಿ ಅಂತ ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟರು ರಜತ್ ಅವರು. ಅದಕ್ಕೆ ಉಗ್ರಂ ಮಂಜು ಅವರು ನೀನೇನು ರೌಡಿನೇನೋಲೆ ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಉಗ್ರಂ ಮಂಜು ಈ ಒಂದು ಆಟದಲ್ಲಿ ಇದ್ದಿದ್ರೆ ಸಾಕತ್ತಾಗಿರೋದು ಗುರು. ನೋಡೋದಕ್ಕೆ ಸಣ್ಣ ಇರ್ಬೋದು ಉಗ್ರಂ ಮಂಜು, ಆದರೆ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಒಂದು ಟಾಸ್ಕಲ್ ಆಗಿರ್ಬೋದು ಬೆಂಕಿ ಆಟ ಕೊಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಉಗ್ರಂ ಮಂಜು ಅವ್ರು ಏನೋ ಮಾಡಿದ್ರು ಸಾಕತ್ತಾಗಿರುತ್ತೆ. ಈ ಒಂದು ಟಾಸ್ಕಲ್ಲಿ ಇರಬೇಕಾಗಿತ್ತು. ಅವರು ಕೂಡ ರಜತ್ ಅವ್ರಿಗೆ ಹೇಳಿದ್ರು, ನಾನು ಇದ್ದಿದ್ರೆ ತೋರಿಸ್ತಾ ಇದ್ದೆ ಅಂತ ಹೇಳಿದ್ರು, ಇರಬೇಕಾಗಿತ್ತು. ಮತ್ತು ನಾನಾ ಅಂತ ಒಂದು ಪೈಪೋಟಿ ಕೂಡ ಬಿದ್ದಿದೆ ರಜತ್ತು ಮತ್ತು ಉಗ್ರಂ ಮಂಜುಗೆ. ರಜತ್ತು ಈಗ ಬಂದಿರೋದು, ಅವ್ರು ಆಲ್ರೆಡಿ 55 ದಿವಸ ಆಗೋಗಿದೆ ಬಂದು. ಅವ್ರು ಎಲ್ಲರೂ ವೀಕ್ ಆಗಿಬಿಟ್ಟಿರ್ತಾರೆ ಗುರು. ಅಲ್ಲಿರೋ ಫುಡ್ ಗಿಡ್ಗೆಲ್ಲ ಆಲ್ಮೋಸ್ಟ್ ಬಾಡಿ ಎಲ್ಲ ಇಳ್ದೋಗ್ಬಿಟ್ಟಿರುತ್ತೆ. ರಜತ್ ಇನ್ನೂ ಒಂದು ವಾರ ಆಗಿದೆ ಬಂದು, ಇನ್ನು ಫಿಟ್ನೆಸ್ ಎಲ್ಲ ಜೋರಾಗಿದೆ. ಆದ್ದರಿಂದ ಜೋರಾಗಿ ಮಾತಾಡ್ತಿದ್ದಾರೆ. ಇನ್ನೊಂದೆರಡು ವಾರ ಕಳೆದ್ರೆ ಬೆಂಕಿನೇ ಸಣ್ಣಕ್ಕೆ ಆಗ್ಬಿಡ್ತಾನೆ. ಅವಾಗ ಗೊತ್ತಾಗುತ್ತೆ ಎಷ್ಟು ವೀಕ್ ಆಗ್ತಾರೆ ಅಂತ. ಇವಾಗ ಜೋಶ್ ಇದೆ, ಮಾತಾಡಲಿ. ಉಗ್ರಂ ಮಂಜು ಪೈಪೋಟಿಗೆ ನಿಂತಿದ್ದಾಗಿದೆ. ಈ ಒಂದು ಫೈಟು ಸಖತ್ತಾಗೇ ಇರುತ್ತೆ ಇವತ್ತಂತೂ. ಇವತ್ತಿನ ಎಪಿಸೋಡು ಏನಪ್ಪ ಅಂದರೆ ಇವಾಗ ಯಾರು ರಾಜ ಉಳಿಸ್ಕೊತಾರ ಇಲ್ಲ ಯುವರಾಣಿ ಉಳಿಸ್ಕೊತಾರ ಒಂದು ಪ್ರತಿಷ್ಠೆಯ ಪಣವಾಗಿದೆ. ಮತ್ತು ಇನ್ನೊಂದೇನೆಂದರೆ ಈ ಒಂದು ಟಾಸ್ಕಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಏನಾದರೂ ಒಂದು ಟೀಮ್ ಗೆತ್ತು ಅಂದರೆ ಅವ್ರಿಗೆ ಮುಂದಿನ ಕ್ಯಾಪ್ಟನ್ಶಿಪ್ ಹೋಗುತ್ತೆ. ಆದ್ದರಿಂದ ಜೋರು ಜಗಳ ನಡೀತಿದೆ. ಮಂಜಣ್ಣ ಈಸ್ ವೆರಿ ಗುಡ್ ಗುರು. ಸಾಕಾತಾಗೆ ಡೈಲಾಗು ಎಂಟರ್ಟೈನ್ಮೆಂಟ್ ಆಗಿ ಏನೇ ಆದರೂ ಸಾಕಾತಾಗೆ ಕೊಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಈ ಟೈಮಲ್ಲಿ. ನೋಡೋಣ ಇವತ್ತು ಎಪಿಸೋಡು ಯಾವ ರೇಂಜಲ್ಲಿರುತ್ತೆ. ಕಿತ್ತಾಟ, ಜಗಳಾಟ, ಜಂಜಾಟ, ಯಾರು ಗೆಲ್ತಾರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತು ಇನ್ನೊಂದೇನಪ್ಪ ಅಂದರೆ ಇವರು ಇಷ್ಟೆಲ್ಲ ಮಾಡಿದ್ರು ಇಲ್ಲಿ ಹನುಮಂತು ಹೈಲೈಟ್ ಆಗ್ತಿದ್ದಾರೆ. ಸಣ್ಣ ಕಾಮಿಡಿ ಮಾಡಿಕೊಂಡು ಎಲ್ಲದರಲ್ಲೂ ಸಣ್ಣದಾಗೆ ಕಾಣಿಸ್ಕೊಂಡು ಸಖತ್ತಾಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹನುಮಂತಿಗೆ ಆಚೆ ಕಡೆ ಸಿಕ್ಕಾಪಟ್ಟೆ ಸಪೋರ್ಟು ಕೂಡ ಜೋರಾಗೇ ಇದೆ. ನೋಡೋಣ ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತಿದೆ ಈ ಒಂದು ಆಟದಲ್ಲಿ? ರಜತ್ ಮಾತಾಡಿರೋದು ನನಗ್ಯಾಕೋ ಅಷ್ಟಾಗಿ ಇಷ್ಟ ಆಗಲಿಲ್ಲ. ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ಪ್ರೋಮೋ ಕೂಡ ಅಪ್ಡೇಟ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಶೇರ್ ಮಾಡಿ. ನಮಸ್ಕಾರ.